ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಸ್ಪೆಷಲ್ ಫ್ರೂಟ್ ಕ್ರೀಮ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಮೃತ್ಸರಿ ಫ್ರೂಟ್ ಕ್ರೀಮ್ ಅಂತ ಇದಕ್ಕೆ ಹೆಸರು. ಇದೇನಪ್ಪ ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ ಅಂತ ಹೇಳಬೇಡಿ, ಐಸ್ ಕ್ರೀಮ್ ಇಷ್ಟ ಇರೋರು ಯಾವ ಟೈಮಲ್ಲಿ ಕೊಟ್ಟರು ಇಷ್ಟಪಟ್ಟು ತಿಂತಾರೆ. ತುಂಬಾ ಕ್ರೀಮಿಯಾಗಿರುತ್ತೆ ಆ್ಯಂಡ್ ಫ್ರೆಶ್ ಫ್ರೂಟ್ನ ಬಳಸಿ ಮಾಡಿರೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬಾ ಸುಲಭ. ಹಾಗಿದ್ರೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 200 ml ಅಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ತೋರಿಸಿದ್ದೀನಲ್ಲ, ಈ ಪ್ಯಾಕಲ್ಲಿರೋದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಕಂಡೆನ್ಸ್ ಮಿಲ್ಕ್ ಅಥವಾ ಈ ಮಿಲ್ಕ್ ಮೇಡ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸಿದ್ದೀನಿ. ಅರ್ಧ ಕಪ್ಪಷ್ಟು, ಅಂದಾಜು ಅರ್ಧ ಕಪ್ಪಷ್ಟು ಸ್ವೀಟ್ನೆಸ್ಗೆ. ಮೊದಲೇ ಹಾಲಲ್ಲಿ ನಾನು ಕೇಸರಿ ದಳನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂತಂದರೆ ನೀವು ಸಕ್ಕರೆನ ಕೂಡ ನೀವು ಇಲ್ಲಿ ಬಳಸ್ಬೋದು. ಬಟ್ ಸಕ್ಕರೆ ಹಾಕಬೇಕಾದ್ರೆ ಅದನ್ನು ಪುಡಿ ಮಾಡಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ, ಸೊ ದಟ್ ಆ ಕಂಡೆನ್ಸ್ ಮಿಲ್ಕು ಮತ್ತು ಕ್ರೀಮು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಫ್ರೂಟ್ ಕ್ರೀಮ್ ಆಗಿರೋದ್ರಿಂದ ಫ್ರೆಶ್ ಫ್ರೂಟ್ಸ್ನ ನಾನು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಹೆಚ್ಚಿರುವಂತಹ ಬಾಳೆಹಣ್ಣು, ಸಪೋಟ, ಸೀಬೆಹಣ್ಣು, ದಾಳಿಂಬೆ, ಆ್ಯಪಲ್ ಈ ರೀತಿ ಬಳಸಿದ್ದೀನಿ. ಯಾವುದೇ ಹಣ್ಣುಗಳನ್ನ ಕೂಡ ನೀವು ಬಳಸ್ಬೋದು, ಆದರೆ ಈ ಆರೆಂಜು, ಸ್ಟ್ರಾಬೆರಿ, ಕಿವಿ ಇದನ್ನು ಮಾತ್ರ ಬಳಸಬೇಡಿ. ಹುಳಿ ಇರುವಂಥ ಹಣ್ಣುಗಳನ್ನ ಬಳಸಬೇಡಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಒಂದು ಕಂಟೈನರಲ್ಲಿ ಹಾಕ್ಕೊಳ್ಳೋಣ, ಯಾಕೆಂದರೆ ಇದು ಫ್ರೀಸ್ ಮಾಡಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇನ್ನು ಲಾಸ್ಟಲ್ಲಿ ನಾನು ಟ್ಯೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬಟ್ ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಇದನ್ನು ನಾನು ಈ ರೀತಿ ಕ್ಲಿಂಗ್ ರ್ಯಾಪ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ಲೋಸ್ ಮಾಡೋದ್ರಿಂದ ಅದು ಫ್ರೀಸ್ ಆಗಬೇಕಾದ್ರೆ ನಿಮಗೆ ಆ ಕ್ರಿಸ್ಟಲ್ ಫಾರ್ಮ್ ಆಗೋದಿಲ್ಲ. ಒಂದು 6 ರಿಂದ 7 ಗಂಟೆಗಳ ಕಾಲ ನೀವು ಡೀಪ್ ಫ್ರೀಝರಲ್ಲಿ ಇಡಿ. ನೋಡಿ, ಈಗ ಕ್ರೀಮ್ ರೆಡಿ ಆಯಿತು. ಸರ್ವ್ ಮಾಡೋದಕ್ಕಿಂತ ಒಂದು 5 ನಿಮಿಷ ಮೊದಲೇ ಫ್ರಿಜ್ಜಿಂದ ತೆಗೆದು ನಂತರ ನೀವು ಸ್ಕೂಪ್ ಮಾಡಿದ್ರೆ ತುಂಬ ಬೇಗ ಚೆನ್ನಾಗಿ ಸ್ಕೂಪಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕ್ರೀಮಿಯಾಗಿ ಕೂಡ ಇರುತ್ತೆ. ಸೊ ಈ ಫ್ರೂಟ್ ಕ್ರೀಮ್ನ ತಿನ್ನೋದಕ್ಕೆ ಯಾವ ಸೀಸನ್ ಆದರೆ ಏನು, ನಾನು ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.